18ನೇ ವರ್ಷದಲ್ಲಿ ಏನಿತ್ತು ಸರ್ ತಲೆಯಲ್ಲಿ? ಅಂದರೆ ಶಾಲೆಯ ಸಂದರ್ಭದಲ್ಲೂ ಕೂಡ ನಿಮ್ಮ ಮನಸ್ಸು ಅದ್ರ ಕಡೆ ಹೌದು. ಸೆಳೆತಾ ಇತ್ತು. ಏನಾಯಿತು ಅಂದರೆ, ನಾವು ಒಂದು ದೊಡ್ಡ ಕುಟುಂಬ, ನಮ್ಮದು 6 ಜನ ಮಕ್ಕಳು, ತಂದೆ ತಾಯಿ. ಹ್ಮ್. ಹೀಗೆ ಆವತ್ತಿನ ದಿವಸಗಳಲ್ಲಿ ಸ್ವಲ್ಪ ಕಷ್ಟದ ದಿವಸಗಳು ಜಾಸ್ತಿ. ಹ್ಮ್. ನನಗೆ ನಮ್ಮ ತಂದೆ ತಾಯಿಗಳು ವಿದ್ಯಾಭ್ಯಾಸ ಕೊಡೋಷ್ಟು ಶಕ್ತರಾಗಿದ್ದರು, ನನಗೂ ಕೊಟ್ಟಿದ್ದಾರೆ ಕೂಡ. ನನಗೇನಿಸ್ತಾ, ನಾನು ದೊಡ್ಡ ಮಗ ಮನೆಯಲ್ಲಿ, ಇನ್ನೂ 6 ಜನ ನಮ್ಮ ಮನೆಯಲ್ಲಿ, ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು ನಾವು. ಹ್ಮ್. ಅವರಿಬ್ಬರೇ ತುಂಬ ಕಷ್ಟಪಡ್ತಾಯಿದ್ರು. ಹ್ಮ್. 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 ಅವರೇ ಸ್ವತಃ ತಿಂಡಿಗಳನ್ನು ಮಾಡಿ ಮಾರಾಟ ಮಾಡಿ, ಹಾಗೆ ಈ ಉದ್ಯಮದಲ್ಲಿ, ಆಹಾರ ಉದ್ಯಮದಲ್ಲಿ ಅವರು ಒಂದು ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿದರು. ಹ್ಮ್. ಆವಾಗ ನಾನು ಅವ್ರ ಕೈ ಜೋಡಿಸ್ಬೇಕು, ನಾನು ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಈ ಒಂದು ಉದ್ಯಮವನ್ನು ಬೆಳೆಸಬೇಕು ಅನ್ನೋ ಒಂದು ಕನಸನ್ನು ಹೊತ್ತು, ನಾನು ಸ್ವಲ್ಪ ವಿದ್ಯೆಯನ್ನು ನಾನೇ ಬಲವಂತವಾಗಿ ಮೊಟಕುಗೊಳಿಸ್ಕೊಂಡು ನಾನು ಆಹಾರ ಉದ್ಯಮಕ್ಕೆ ಕಾಲಿಟ್ಟೆ. ಆಹಾರ ಉದ್ಯಮ ವೀಕ್ಷಕರೇ, ನಿಮ್ಮ ಅನ್ನೋದಕ್ಕಿಂತ ನಾನು ಗಮನದಲ್ಲಿ ಮೊದಲು ಆಹಾರ ಉದ್ಯಮಿ ಅಲ್ಲ, ಹಾ. ಹೋಟೆಲ್ ಉದ್ಯಮಿ ಆಗಿ. ಓಕೆ, ನಿಮ್ಮ ಗಮನದಲ್ಲಿರಲಿ, ಬಾಲ್ಯದಲ್ಲಿಯೇ ಹೋಟೆಲ್ ಉದ್ಯಮದ ಬಗ್ಗೆ ಅತೀವ ಸೆಳೆತದಿಂದ ಶ್ರೀನಿವಾಸರಾವ್ ಅವರು ತಮ್ಮ ಎಜುಕೇಷನನ್ನು ಪಕ್ಕಕ್ಕಿಟ್ಟರು. ಇದಲ್ಲ ನನ್ನ ಮಾರ್ಗ ಅಂತ ಹೇಳಿ ಅಲ್ಲಿಂದ ಅವರು ಆಯ್ಕೆ ಮಾಡಿಕೊಂಡಿದ್ದು ಹೋಟೆಲ್ ಉದ್ಯಮ ಕ್ಷೇತ್ರ. 18ನೇ ವಯಸ್ಸಿಗೆ ಒಬ್ಬ ಹೋಟೆಲಿಯರ್ ಆಗಿ ಇವತ್ತು ಇತಿಹಾಸ ಬರೆದಿದ್ದಾರೆ ಅವರು.